ನಮಸ್ತೆ ಸ್ನೇಹಿತರೆ, ಶಕ್ತಿ ಚಾನಲ್ಗೆ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಇವತ್ತು ನಾನು ಮಾಡಿ ತೋರಿಸ್ತಿರೋ ರೆಸಿಪಿ ರಾಗಿ ರೊಟ್ಟಿ ಮೊಟ್ಟೆ ಪಲ್ಯ. ಇದು ಬೆಳಗಿನ ತಿಂಡಿಗೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈಗ ರಾಗಿ ರೊಟ್ಟಿ ಮೊಟ್ಟೆ ಪಲ್ಯನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಈಗ ಏನೇನು ಪದಾರ್ಥ ಬೇಕಂತ ಕೂಡ ಹೇಳ್ತೀನಿ. ಈಗ ಒಂದು ಬಟ್ಲು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 8 ಮೊಟ್ಟೆ ತೊಗೊಂಡಿದ್ದೀನಿ, ತೆಂಗಿನ ತುರಿ ತೊಗೊಂಡಿದ್ದೀನಿ, ಈರುಳ್ಳಿ, ಹಸಿರುಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಎಣ್ಣೆ. ಇವಾಗ ಇಷ್ಟನ್ನು ಹಾಕ್ಬಿಟ್ಟು ನಾನು ಮೊಟ್ಟೆ ಪಲ್ಯ ಮತ್ತು ರಾಗಿ ರೊಟ್ಟಿ ಮಾಡೋದನ್ನ ತೋರಿಸ್ತೀನಿ. ಮೊದಲು ನಾನು ಮೊಟ್ಟೆ ಪಲ್ಯ ಮಾಡೋದನ್ನ ತೋರಿಸ್ತೀನಿ. ಮೊಟ್ಟೆ ಪಲ್ಯ ಮಾಡೋದಕ್ಕೆ ನಾನು 3 ಸ್ಪೂನು ಒಂದು ಬಾಣಲಿಗೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಹಸಿರುಮೆಣಸಿನ್ಕಾಯಿ, ನಾನು ಒಂದು 10 ಹಸಿರುಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ, ಆ ಮೆಣಸಿನ್ಕಾಯಿನ ಹಾಕ್ತೀನಿ. ಎಣ್ಣೆಯಲ್ಲಿ ಸ್ವಲ್ಪ ಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೋಬೇಕು. ಇವಾಗ ಕರಿಬೇವಿನ ಸೊಪ್ಪು ಸ್ವಲ್ಪ ಹಾಕ್ತೀನಿ. ಮೆಣಸಿನ್ಕಾಯಿ ಕರಿಬೇವು ಸೊಪ್ಪು ಹಾಕಿದ ಮೇಲೆ ಮಿಕ್ಸ್ ಮಾಡ್ತೀನಿ. 3 ಗೆಡ್ಡೆ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ. ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕಿರೋದು ಚೆನ್ನಾಗಿರುತ್ತೆ. ಇವಾಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿನ ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈರುಳ್ಳಿ ಮೆತ್ತಗಾಗೋವರೆಗೂ ಕೂಡ ಫ್ರೈ ಮಾಡಬೇಕು. ಈರುಳ್ಳಿ ಮೆತ್ತಗಾಗೋಕ್ಕೋಸ್ಕರ ಸ್ವಲ್ಪ ಉಪ್ಪು ಹಾಕ್ತೀನಿ. ಉಪ್ಪು ಹಾಕಿದರೆ ಸ್ವಲ್ಪ ಬೇಗ ಮೆತ್ತಗಾಗುತ್ತೆ ಈರುಳ್ಳಿ. ಉಪ್ಪು ಹಾಕಿದ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಚೆನ್ನಾಗಿ ಮೆತ್ತಗಾಗಿದೆ ಈರುಳ್ಳಿ. ಇವಾಗ ಮೊಟ್ಟೆ ಒಡೆದಾಕ್ತೀನಿ. ಈ ಥರ 8 ಮೊಟ್ಟೆನೂ ಕೂಡ ಒಡೆದಾಕ್ತೀನಿ. ನೋಡಿ, ಒಡೆದಾಕಿದ್ದೀನಿ. ಮೊಟ್ಟೆ ಒಡೆದಾಕ ತಕ್ಷಣ ನಾವು ಸೌಟಿಂದ ತಿರುಗಿಸ್ಬಾರ್ದು. ಒಂದು 30 ಸೆಕೆಂಡ್ ಬಿಡಬೇಕು, ಹಾಗೆ ಬಿಡಬೇಕು. ಆಮೇಲೆ ಸೌಟಿನಿಂದ ತಿರುಗಿಸ್ಬೇಕು. ನೋಡಿ, ಈ ಥರ ನಿಧಾನಕ್ಕೆ ತಿರುಗಿಸ್ಬಿಟ್ಟು ಬಿಡಬೇಕು ಸ್ವಲ್ಪ ಹೊತ್ತು. ಅದು ಮೊಟ್ಟೆ ಉಂಡೆ ಉಂಡೆ ಥರ ಬರುತ್ತೆ. ಆ ಉಂಡೆ ಉಂಡೆ ಥರ ಬಂದರೆ ಚೆನ್ನಾಗಿರುತ್ತೆ. ತುಂಬ ಕಲಿಸ್ಕೊಂಡು ಹೋಗ್ಬಿಟ್ರೆ ಚೆನ್ನಾಗಿರಲ್ಲ. ಇದನ್ನು ಸಣ್ಣ ಉರಿ ಮಾಡಿಕೊಂಡು ಮಾಡಿರಿ. ಅದು ಸ್ವಲ್ಪ ಮೊಟ್ಟೆ ಉಂಡೆ ಉಂಡೆ ಥರ ಬರಲಿ. ಇವಾಗ ನೋಡ್ತಾ ಇದ್ದೀರಲ್ವ, ಮೊಟ್ಟೆ ಉಂಡೆ ಉಂಡೆ ಥರ ಬಂದಿದೆ. ಇದೇ ಥರ ನೀವು ಮೊಟ್ಟೆ ತಿನ್ನದೇ ಇದ್ದವರಾದರೆ ಮೊಟ್ಟೆ ಬಿಟ್ಬಿಟ್ಟು ನೀವು ತೆಂಗಿನಕಾಯಿ ತುರಿ ಹಾಕಿ ಮಾಡ್ಕೋಬೋದು. ಈಗ ತೆಂಗಿನಕಾಯಿ ತುರಿನ ಹಾಕ್ತಾಯಿದ್ದೀನಿ. ಮೊಟ್ಟೆ ಬದಲು ನೀವು ಬರೀ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಮಾಡ್ಕೋಬೋದು, ಮೊಟ್ಟೆ ತಿನ್ನದೇ ಇದ್ದವರು. ತೆಂಗಿನ ತುರಿನ ಹಾಕಿದರೆ ಮೊಟ್ಟೆ ಪಲ್ಯಕ್ಕೆ ರುಚಿ ಚೆನ್ನಾಗಿರುತ್ತೆ ಮತ್ತು ಒದಗೂ ಬರುತ್ತೆ. ತೆಂಗಿನ ತುರಿ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡ್ತೀನಿ. ಈಗ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಮೊಟ್ಟೆ ಪಲ್ಯ ರೆಡಿ ಆಯಿತು. ಇದು ರಾಗಿ ರೊಟ್ಟಿಗೆ, ಅಕ್ಕಿ ರೊಟ್ಟಿಗೆ, ಇಲ್ಲ ಊಟದ ಜೊತೆ ಸೈಡ್ ಡಿಶಾಗಿ ಕೂಡ ಮಾಡ್ಕೋಬೋದು. ತುಂಬಾ ಚೆನ್ನಾಗಿರುತ್ತೆ. ರಾಗಿ ರೊಟ್ಟಿಗಂತೂ ಸೂಪರ್ ಕಾಂಬಿನೇಷನ್ನು. ಮೊಟ್ಟೆ ಪಲ್ಯ ರೆಡಿ ಆಯಿತು. ಇವಾಗ ರಾಗಿ ರೊಟ್ಟಿ ಮಾಡೋಣ. ರಾಗಿ ರೊಟ್ಟಿ ಮಾಡೋಕ್ಕೆ ನಾನೊಂದು ಪಾತ್ರೆಯಲ್ಲಿ ನೀರು ಇಟ್ಕೊಂಡಿದ್ದೀನಿ. ಇದರಲ್ಲಿ ಒಂದು ಬಟ್ಲು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ. 1.5 ಬಟ್ಲು ನೀರು ಹಾಕ್ತೀನಿ. ಇವಾಗ ಬಿಸಿಗೆ ಇಟ್ಟಿದ್ದೀನಿ ನೀರನ್ನ. ಉಪ್ಪು ಹಾಕ್ತೀನಿ. ಈಗ ನೀರು ಕುದ್ದು ಬಂದ ಮೇಲೆ ನಾನು ರಾಗಿ ಹಿಟ್ಟನ್ನ ಹಾಕ್ತೀನಿ. ನೋಡಿ, ಈ ಥರ ಒಂದು ಕೈನಲ್ಲಿ ರಾಗಿ ಹಿಟ್ಟು ಹಾಕ್ತಿರ್ಬೇಕು, ಇನ್ನೊಂದು ಕೈನಲ್ಲಿ ಕೋಲಿನಿಂದ ತಿರುಗಿಸ್ತಾ ಇರಬೇಕು. ಗಂಟು ಆಗೋದಿಲ್ಲ. ಗಟ್ಟಿಯಾಗಿ ಕಲಿಸ್ಬೇಕು.
ಇನ್ನೊಂದು ಸ್ವಲ್ಪ ರಾಗಿ ಹಿಟ್ಟು ಇಡಿಸುತ್ತೆ. ಇವಾಗ ನಾನು ತೊಗೊಂಡಿದ್ನೆಲ್ಲ 1 ಕಪ್ಪು ರಾಗಿ ಹಿಟ್ಟಿಗೆ 1.5 ಕಪ್ಪು ನೀರು ಕರೆಕ್ಟಾಗಿ ಆಗುತ್ತೆ ನೋಡಿರಿ. ಇಷ್ಟು ಗಟ್ಟಿ ಇರಬೇಕು, ಬೇಯಿಸೋದು ಬೇಡ. ತಿರುಗಿಸಿದ ಮೇಲೆ ಸ್ಟವ್ ಆಫ್ ಮಾಡಿಬಿಡ್ರಿ. ಸ್ಟವ್ ಆಫ್ ಮಾಡಿಬಿಟ್ಟು ಕೆಳಗೆ ಇಳಿಸ್ಕೊಂಡು ನಾದ್ರಿ. ಈಗ ನೋಡಿ ಮಣೆ ಮೇಲೆ ಎಣ್ಣೆ ಸವರಿಬಿಟ್ಟು ಇವಾಗ ಹಿಟ್ಟನ್ನು ತೆಗೆದು ಹಾಕ್ಕೊಂಡು ನಾದೋಣ. ಸ್ವಲ್ಪ ಬಿಸಿ ಇರುವಾಗಲೇ ನಾದ್ರಿ. ಸ್ವಲ್ಪ ಕೈನ ನೀರಿಗೆ ಅದ್ಕೊಂಡು ನಾದಬೇಕು, ಬಿಸಿ ಇರುತ್ತಲ್ವ. ನೋಡಿ 1 ಗಂಟು ಕೂಡ ಇಲ್ಲ, ಅಷ್ಟು ಚೆನ್ನಾಗಿ ಹಿಟ್ಟು ಆಗಿದೆ ನೋಡಿ, ರೆಡಿಯಾಗಿದೆ. ಲಟ್ಸೋಕ್ಕೆ ಕೂಡ ತುಂಬಾ ಸುಲಭ. ಇವಾಗ ನೋಡಿ ರೊಟ್ಟಿ ನಮ್ಗೆ ಯಾವ ಸೈಜ್ ಬೇಕೋ ಅಷ್ಟು ಉಂಡೆ ತೊಗೊಳ್ರಿ. ಉಂಡೆ ತಗೊಂಡು ಕೆಳಗಡೆ ಹಿಟ್ಟು ಹಾಕ್ಬಿಟ್ಟು ಲಟ್ಟಿಸ್ರಿ. ಅಂದರೆ ಎಷ್ಟು ಸುಲಭವಾಗಿ ಲಟ್ಟಿಸ್ಬೋದು. ಈ ಥರ ಮಾಡಿದರೆ ಹಿಟ್ಟು ಗಂಟು ಕೂಡ ಆಗಲ್ಲ, ಮತ್ತು ತುಂಬಾ ಸಾಫ್ಟಾಗಿರುತ್ತೆ ಹಿಟ್ಟು ಕೂಡ. ರೊಟ್ಟಿ ಕೂಡ ಅಷ್ಟೇ ಸಾಫ್ಟಾಗಿರುತ್ತೆ. ಇವಾಗ ನೋಡಿ ನಾನು ಇಷ್ಟು ಸೈಜು ಲಟ್ಸಿದ್ದೀನಿ ನೋಡಿ, ಎಷ್ಟು ತೆಳ್ಳಗೆ ಲಟ್ಸಿದ್ದೀನಿ. ಇನ್ನೂ ತೆಳ್ಳಗೆ ಬೇಕಾದ್ರೂ ಕೂಡ ಲಟ್ಟಿಸ್ಕೋಬೋದು. ಇವಾಗ ಹೆಂಚು ನನ್ನ ಕಾದಿದೆ. ಇವಾಗ ಹೆಂಚು ಮೇಲೆ ಹಾಕ್ತೀನಿ ನೋಡಿರಿ. ಕೈ ಮೇಲೆ ತೊಗೊಂಡು ನೋಡಿ ಇವಾಗ ಹಾಕ್ತಾಯಿದ್ದೀನಿ. ಇವಾಗ ಹಿಟ್ಟು ಬೆಳ್ಳಗಿದೆ ನೋಡಿರಿ. ಆ ಬೆಳ್ಳಗಿರೋದನ್ನ ತೆಗಿಯೋದಕ್ಕೋಸ್ಕರ ನಾನು ಈ ಥರ ನೀರನ್ನ ಸವರಬೇಕು ಮೇಲೆ, ಆವಾಗ ಬೆಳ್ಳಗಿರೋದೆಲ್ಲ ಹೊರಟೋಗುತ್ತೆ. ನಾವು ಲಟ್ಟಿಸುವಾಗ ಹಿಟ್ಟು ಹಾಕ್ಕೊಂಡಿರ್ತೀವಲ್ಲ, ಅದು ಬೆಳ್ಳಗೆ ಕಾಣಿಸ್ತಾ ಇರುತ್ತೆ. ಈಗ ನೋಡಿ ಉಲ್ಟಾ ಮಾಡಿ ಹಾಕ್ತೀನಿ. ಈ ಸಮಯದಲ್ಲಿ ನೀವು ತುಪ್ಪನೋ ಬೆಣ್ಣೆನೋ ಕೂಡ ಸವರ್ಕೋಬೋದು. ಎರಡೂ ಕಡೆ ಈ ಥರ ಉಲ್ಟಾ ಮಾಡಿ ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡಿ ರೆಡಿ ಆಯಿತು, ರಾಗಿ ರೊಟ್ಟಿ ರೆಡಿ ಆಯಿತು. ಅದನ್ನು ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಅದೇ ಥರ ಎಲ್ಲ ರೊಟ್ಟಿಗಳ್ನು ಮಾಡಿಡ್ತೀನಿ. ಈಗ ನೋಡಿ ರೊಟ್ಟಿ ರೆಡಿ ಆಯಿತು. ಮೊಟ್ಟೆ ಪಲ್ಯ ಕೂಡ ರೆಡಿಯಾಗಿದೆ. ರಾಗಿ ರೊಟ್ಟಿ ಮೊಟ್ಟೆ ಪಲ್ಯ ತುಂಬ ಸೂಪರ್ ಕಾಂಬಿನೇಷನ್ ಇದು. ಮತ್ತು ಅಕ್ಕಿ ರೊಟ್ಟಿ ಕೂಡ ಚೆನ್ನಾಗಿರುತ್ತೆ. ಅಕ್ಕಿ ರೊಟ್ಟಿ ಕೂಡ ಇದೇ ಥರ ಮಾಡ್ಬೋದು. ನೋಡಿ ರೊಟ್ಟಿ ತೋರಿಸ್ತೀನಿ ನೋಡಿರಿ, ಎಷ್ಟು ತೆಳ್ಳ ಬಂದಿದೆ, ಎಷ್ಟು ಚೆನ್ನಾಗಿದೆ ನೋಡಿರಿ. ತುಂಬಾ ಸಾಫ್ಟಾಗಿರುತ್ತೆ.
ನಾನು ಪುಟಾಣಿದೊಂದು ರೊಟ್ಟಿ ಕೂಡ ಮಾಡಿದ್ದೀನಿ. ಮಕ್ಕಳು ಲಂಚ್ ಬಾಕ್ಸ್ಗೆ ಇಷ್ಟು ಪುಟಾಣಿ ರೊಟ್ಟಿ ಮಾಡಿಬಿಟ್ಟು ಲಂಚ್ ಬಾಕ್ಸ್ಗೆ ಮಕ್ಕಳಿಗೆ ಕಳಿಸ್ಬೋದು. ಮಧ್ಯಾಹ್ನ ತಿಂದರೂ ಕೂಡ ಚೆನ್ನಾಗಿರುತ್ತೆ. ಈಗ ಇದ್ರ ಮೇಲೆ ನಾನು ತುಪ್ಪನ ಸವರ್ತೀನಿ. ನೀವು ಬೆಣ್ಣೆ ಬೇಕಾದ್ರೂ ಕೂಡ ಹಾಕ್ಬೋದು. ಈ ಥರ ಮೇಲೆ ತುಪ್ಪ ಹಾಕಿದರೆ ಚೆನ್ನಾಗಿರುತ್ತೆ ರೊಟ್ಟಿ. ನೋಡಿ ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.